SRH. ಸೊ SRH ಸ್ಕ್ವಾಡ್ ಆಕ್ಷನ್ ಎಲ್ಲ ಮಾತಾಡಿದ್ವಿ. ಆಕ್ಷನ್ ರಿವ್ಯೂ ಎಲ್ಲ ಮಾಡಿದ್ವಿ. ಎಲ್ಲ ಓಕೆ. ಲಿವಿಂಗ್ ಸ್ಟೋನ್ ತಗೊಂಡ್ರು. ಆ ಕೋಟಿ ಈ ಕೋಟಿ ಆ ಕೋಟಿ ಎಲ್ಲ ಬಿಟ್ಬಿಡಿ ಡೈರೆಕ್ಟ್ ಆಗಿ ಜಸ್ಟ್ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ. ಏನಪ್ಪಾ ಅಂತಂದ್ರೆ ಈ ಕಡೆ ಬ್ಯಾಟರ್ಸ್, ವಿಕೆಟ್ ಕೀಪರ್ಸ್, ಆಲ್ರೌಂಡರ್ಸ್, ಬೌಲರ್ಸ್, ಪ್ಲೇಯಿಂಗ್ 11 ಯಾವ ತರ ಇದೆ, ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಅದು ಇದು ಪ್ಲೇಯಿಂಗ್ 11 ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಏನ್ ಕತೆ ಅದ್ರ ಬಗ್ಗೆ ನೀಟಾಗಿ ಇಲ್ಲೆಲ್ಲ ಬರ್ದಿದ್ದೀನಿ. ಬಟ್ ಓವರ್ ಆಲ್ ಸ್ಕ್ವಾಡ್ ನೋಡಿದ್ರೆ ಓಕೆ ಪರವಾಗಿಲ್ಲ ಅಂತ. ಯಾಕಂತಂದ್ರೆ ನೀನ್ ಡೈರೆಕ್ಟ್ ಆಗಿ ಪ್ಲೇಯಿಂಗ್ 11 ಹಾಕಿದ್ರೆ ಗುರು ಫುಲ್ ಬ್ಯಾಟಿಂಗ್ ಹೆವಿ ಇದಾನೆ ಅಂತ ಅನ್ಸುತ್ತೆ. ಈ ಕಡೆ ಟ್ರೇವಿಸ್ ಹೆಡ್ ಓಪನರ್ ಆಗಿ ಟ್ರೇವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ, ಆಮೇಲೆ ಈ ಕಡೆ ಇಶಾನ್ ಕಿಶನ್ ಗುರು ಏನ್ ಗೊತ್ತಾ, ಇವ್ರು ಮೂರು ಜನ ಒಂಥರ ನಿಂತ್ರೆ ನಮ್ ಇಂಡಿಯಾ ಬ್ಯಾಟಿಂಗ್ ಹೆಂಗ್ ಆಡ್ತಾರಲ್ಲ, 3 ಜನ ನಿಂತಾಗ ಹಂಗೆ ಬರುತ್ತೆ ಅಂತ. ಕ್ಲಾಸ್ ಏನು NKR, ಲಿವಿಂಗ್ ಸ್ಟೋನ್, ಅನಿಕೇತ್ ವರ್ಮಾ, ಪ್ಯಾಟ್ ಕಮಿನ್ಸ್ ಇದಂತೂ ಫಿಕ್ಸ್ ಇರುತ್ತೆ. ಬೌಲಿಂಗ್ ಅಲ್ಲಿ ನೀವು ನೋಡಿದ್ರೆ ಹರ್ಷಲ್ ಪಟೇಲ್, ಜೀಸನ್ ಅನ್ಸರಿ ಹಾಕಿದ್ರೆ ನೀವು ಆ ಜಾಗದಲ್ಲಿ ಹರ್ಷ್ ದುಬೆ ಹಾಕ್ಬೋದು. ಇಲ್ಲ ಅಂತಂದ್ರೆ ನಿಮ್ಗಿಲ್ಲ ಮಾವಿನೇ ತಗೊಂಡ್ಬರ್ತೀವಿ ಅಂತ ಮಾವಿನೂ ತಗೊಂಡ್ಬರ್ಬೋದು. ಇಂಪ್ಯಾಕ್ಟ್ ಅಲ್ಲಿ ನೀವು ಬೇಕಿದ್ರೆ ಹರ್ಷ್ ದುಬೆ ಅಥವಾ ಜೀಸನ್ ಅನ್ಸರಿನ ಹಾಕೋಬಹುದು. ಇಲ್ಲ ಉನಾದ್ ಕತ್ ಜಾಗದಲ್ಲಿ ನಮ್ ಶಿವ ಮಾವಿನೇ ಆಡ್ಸ್ಬೋದು. ಸ್ವಲ್ಪ ಉನಾದ್ ಕತ್ ಒಂಚೂರು ಅಂದ್ರೆ ಆಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತಿಲ್ಲ. ಬಟ್ ಶಿವಮಾವಿ ಸ್ವಲ್ಪ ಪೇಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಶಿವಮಾವಿನ ಉನ್ನತ ಜಾಗದಲ್ಲಿ ಆಡ್ಸ್ಬೋದು ಅಂತ. ಪ್ಲೇಯಿಂಗ್ 11 ಇದೇ ತರ ಇರುತ್ತೆ ಅನ್ಕೋತೀನಿ ಗುರು. ಏನಾದ್ರು ಚೇಂಜಸ್ ಮಾಡ್ತಾರ ಏನಾದ್ರು? ನಂಗೆ ಯಾಕೋ ಲಿವಿಂಗ್ ಸ್ಟೋನ್ ಜಾಗದಲ್ಲಿ ಅಥವಾ ಲಿವಿಂಗ್ ಸ್ಟೋನ್ 4 ಜನ ಬರೀ ಓವರ್ಸೀಸ್ ಇರೋದ್ರಿಂದ ಐ ಥಿಂಕ್ ಇಸ್ಟಾನ್ ಮಲಿಂಗ ಕಡೆ ನೋಡ್ಬೋದಂತ ಅನ್ಸುತ್ತೆ ಗುರು. ಅಫ್ಕೋರ್ಸ್ ಲಾಸ್ಟ್ ಇಯರ್ ಇವರಿಗೆ ಪ್ಯಾಟ್ ಕಮಿನ್ಸ್ ಮತ್ತೆ ಹರ್ಷಲ್ ಪಟೇಲ್ ಹೈಯೆಸ್ಟ್ ವಿಕೆಟ್ಸ್ ತಗೊಂಡಿದ್ರು 16. ಬಟ್ ಇವ್ರ ಕಡೆಯಿಂದ ಇಂಪ್ರೆಸಿವ್ ಫಾಸ್ಟ್ ಬೌಲರ್ ಆಗಿದೆ ಅಂದ್ರೆ ಇಶಾನ್ ಮಲಿಂಗ. ಬರೀ 7 ಮ್ಯಾಚ್ ಅಲ್ಲಿ 13 ವಿಕೆಟ್ಸ್ ತಗೊಂಡಿದ್ರು ಗುರು. ತುಂಬಾ ಒಳ್ಳೆ ಸ್ಕೌಟಿಂಗ್ ಮಾಡ್ಕೊಂಡು ಬಂದ್ರು. ಈವನ್ ಶ್ರೀಲಂಕಾಗೂ ಆಡಲ್ಲ ಇಶಾನ್ ಮಲಿಂಗ, ತುಂಬಾ ಆಡೋದ್ ನೋಡಿಲ್ಲ. ಬಟ್ ಅಲ್ಲಿಂದ ಕರ್ಕೊಂಡು ಬಂದು ಚೆನ್ನಾಗಿ ಹಾಕೊಟ್ರು. ಇನ್ನು ಲಿವಿಂಗ್ ಸ್ಟೋನ್ ಆಡ್ ಮಾಡೋಕ್ಕಿಂತ ಒಬ್ಬ ಇಂಡಿಯನ್ ಪ್ಲೇಯರ್ ಆಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಸಾಲಿಲ್ ಅರೋರ್ ಆಗಿರ್ಬೋದು, ಇವ್ರನ್ನ ಟ್ರೈ ಮಾಡ್ಬೋದು. ಸೊ ಬೌಲಿಂಗ್ ನ ಸ್ವಲ್ಪ ಸ್ಟ್ರೆಂತ್ ಮಾಡಕ್ ನೋಡ್ತೀನಿ ಗುರು. ಅಟ್ಲೀಸ್ಟ್ ಇಶಾನ್ ಮಲಿಂಗ ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಆಗಿ ಕಾಣುತ್ತೆ SRH. ಸೊ ನೀನ್ ಹೇಳಿದ್ಮೇಲೆ ಪಟ ಅಂತ ಸ್ವಾಟ್ ಅನಾಲಿಸಿಸ್ ಅಂದ್ರೆ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅಪಾರ್ಚುನಿಟಿ ಏನು, ಆಮೇಲೆ ಥ್ರೆಟ್ ಏನು, ಇದ್ರ ಬಗ್ಗೆ ನೀಟಾಗಿ ನೋಡ್ಕೊಂಡ್ ಬರೋಣ. ಫಸ್ಟ್ ಸ್ಟ್ರೆಂತ್ ಬಗ್ಗೆನೇ ಮಾತಾಡೋಣ ಗುರು. ಫುಲ್ ಎಲ್ಲ ಚಕ್ಕಮಕ್ಕ ಕಾಣಿಸ್ತಾ ಇದೆ ಬ್ಯಾಕ್ ಗ್ರೌಂಡ್ ಅನ್ಸುತ್ತೆ. ಫಸ್ಟ್ ಸ್ಟ್ರೆಂತ್ಸ್ ಏನು ಇವ್ರದು ಅಂತಂದ್ರೆ, ನಾನ್ ಹಾಕಿರೋದು ಸ್ಟ್ರೆಂತ್ಸ್ ಏನಪ್ಪಾ ಅಂತಂದ್ರೆ ಎಕ್ಸ್ಪ್ಲೋಸಿವ್ ಟಾಪ್ ಆರ್ಡರ್ ಗುರು. ಅಭಿ, ಹೆಡ್, ಕಿಶನ್ ಇದವ್ರಿಗೆ ವೀಕ್ನೆಸ್ ಆಗ್ಬೋದು, ಅದ್ ಮಾತಾಡೋಣ ಆಮೇಲೆ. ಬಟ್ ಸ್ಟ್ರೆಂತ್ ಕೂಡ ಯಾಕಂತಂದ್ರೆ ಇವ್ರು 3ರಲ್ಲಿ ಒಬ್ಬರು ನಿಂತ್ರು ಮ್ಯಾಚ್ ಗೆಲ್ಲಿಸ್ಕೊಂಡ್ ಬರೋ ತಾಕತ್ತಿರೋ ಪ್ಲೇಯರ್ಸ್ ಇದಾರೆ. ಮೂರು ಹಂಗೆ ಇದಾರೆ. ಸ್ಟ್ರೆಂತ್ ಅಂತೂ ಎಲ್ರಿಗೂ ಯಾರು ಕೇಳಿದ್ರು ಸ್ಟ್ರೆಂತ್ ಇವ್ರದ್ದು ಏನಪ್ಪಾ SRH ಅಂದ್ರೆ ಬ್ಯಾಟಿಂಗ್, ಎಸ್ಪೆಷಲಿ ಟಾಪ್ 3 ಇವ್ರು ನಿಂತ್ರೆ ಸಾಕು. ಏನಪ್ಪಾ ಒಂದು 10ರಿಂದ 12 ಓವರ್ ಟಾಪ್ 3 ಇನ್ನೂ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅಂದ್ರೆ ಆಲ್ರೆಡಿ 140, 150 ತನಕ ಹೋಗಿದ್ದಾರೆ ಅಂತಲೇ ಲೆಕ್ಕ. ಸೊ ಆ ತರ ಭಯ ಓಡಿಸಿರುವಂತ ಲೈನ್ ಅಪ್. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಇಂಡಿಯಾಗೆ ಆಡ್ತಿದ್ದಾರೆ, ವರ್ಲ್ಡ್ ಕಪ್ ವಿನ್ ಆಗಿ ಬರ್ತಿದ್ದಾರೆ. ಟ್ರಾವಿಸ್ ಹೆಡ್ ರೀಸೆಂಟ್ ಫಾರ್ಮ್ ಅಂತದೇನು ಚೆನ್ನಾಗಿಲ್ಲ, ಬಟ್ ಎನಿ ಡೇ ಹೊಡಿಬಹುದು ಅನ್ನೋ ರೀತಿಯ ಪ್ಲೇಯರ್ ಗುರು ಟ್ರಾವಿಸ್ ಹೆಡ್. ಹಾಗೆ ಟಾಪ್ 3 ಅಂತೂ ನೋ ಬ್ರೈನರ್, ಇವ್ರದ್ದು ಬಿಗ್ಗೆಸ್ಟ್ ಸ್ಟ್ರೆಂತ್. ಆಮೇಲೆ ಏನ್ ಗೊತ್ತಾ, ಇವ್ರದ್ದು ಫಿಯರ್ಲೆಸ್ ಅಪ್ರೋಚ್ ಇದೆ ಅಲ್ಲ, ಅದು ಒಂಥರ ಕ್ರೇಜಿ ಅನ್ಸುತ್ತೆ. ಸ್ಟ್ರೆಂತ್ ಅಲ್ಲಿ ಬರುತ್ತೆ. ಆಮೇಲೆ ಏನಂದ್ರೆ ಪ್ಯಾಟ್ ಕಮಿನ್ಸ್ ಒಂದು ಆ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಗುರು, ಅದು ತುಂಬಾ ಇವ್ರಿಗೊಂಥರ ಬೆನ್ನೆಲುಬಿದಂಗೆ ಅಂತ ಹೇಳ್ತೀನಿ. ಬೇಕಾದ್ರೆ 100 ರನ್ನಿಗೆ ಅಲೌಟ್ ಆಗಿ, ಬಟ್ ನಂಗೆ 160, 170, 180 ಇಂಥ ಟಾರ್ಗೆಟ್ ನಂಗೆ ಸ್ಕೋರ್ ಬೇಡ, ಹೋಗಿ ಹೊಡಿರಿ ಬನ್ನಿ ಅನ್ನೋ ರೀತಿನ ಕ್ಲಿಯರ್ ಕಟ್ ಮೆಸೇಜ್ ಇದೆ. ಇದು ಇವೆಲ್ಲ ಸ್ಟ್ರೆಂತ್ ಆದ್ರೆ ಇವ್ರಿಗೆ ವೀಕ್ನೆಸ್ ಏನಪ್ಪಾ ಅಂತಂದ್ರೆ ವೀಕ್ ಡೆತ್ ಬೌಲಿಂಗ್ ಗುರು. ಇದಂತೂ ಒಪ್ಕೊಳ್ಳೇಬೇಕು, ಎಲ್ರು ಒಪ್ಕೋತಾರೆ. ಹರ್ಷಲ್ ಪಟೇಲ್, ಜೈದೇವ್ ಉನಾದ್ಕತ್, ಶಿವಮಾವಿ, ನಿನ್ ಪ್ಯಾಟ್ ಕಮಿನ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಒಂದು ಅಪ್ಡೇಟ್ ಇವಾಗಲೇ ಬಂದಿದೆ, ಅದು ನೆಕ್ಸ್ಟ್ ಮಾತಾಡೋಣ. ಅದು ಆಕ್ಚುಲಿ ಏನಂದ್ರೆ ಅವ್ರಿಗೆ ವೀಕ್ನೆಸ್ ಆಗ್ಬಹುದು, ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಕ್ಲಿಯರೆನ್ಸ್ ಇಲ್ಲ ಅನ್ನೋ ತರ ಇದೆ. ಇನ್ನು ಕ್ರಿಕೆಟ್ ಆಸ್ಟ್ರೇಲಿಯಾದವ್ರು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅನ್ನೋ ತರ ಇದೆ. ವೀಕ್ನೆಸ್ ಏನಾಗ್ಬೋದು ಅಂದ್ರೆ SRH ಬ್ಯಾಟಿಂಗ್ ನೋಡಿ ಬೌಲಿಂಗ್ ನೋಡಿ ಸ್ವಲ್ಪ ಒನ್ ಡೈಮೆನ್ಷನ್ ತರ ಕಾಣುತ್ತೆ ಗುರು. ನಿಮಗೆ ಏನಾದ್ರು ಫ್ಲಾಟ್ ಪಿಚ್ ತಕೊಂಡ್ರೆ ಓಕೆ ಬ್ಯಾಟಿಂಗ್ ಚೆನ್ನಾಗುತ್ತೆ. ಬಟ್ ಅದೇ ಫ್ಲಾಟ್ ಪಿಚ್ ಅಲ್ಲಿ ಬೌಲರ್ಸ್ ಯಾವ ತರ ಮಾಡ್ತಾರೆ ಅದು ದೊಡ್ಡ ಕ್ವಶನ್ಸ್ ಆಗುತ್ತೆ. ಇವಾಗ ಫ್ಲಾಟ್ ಪಿಚ್ ಬಂದ್ರೆ ಈ ತರ ಆಯ್ತು, ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಪಿಚ್ ಲಾಸ್ಟ್ ಇಯರ್ ಆಯ್ತು ನೋಡಿ, ಸ್ವಲ್ಪ ಬೌಲರ್ಸ್ ಗೆ ಫ್ರೆಂಡ್ಲಿ ಅಂತ ವಿಕೆಟ್ ಬಂದ್ರೆ ಟಾಪ್ ಆರ್ಡರ್ ಕೊಲಾಪ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾರು ನಿಂತಾಡೋರು ಯಾರು ಇಲ್ಲ ಅಲ್ಲಿ, ಎಲ್ಲ ಹೊಡಿಬಾಡಿ ಆಟಗಾರರ. ಸಡನ್ ಆಗಿ ಕೊಲಾಪ್ಸ್ ಆಗ್ಬಿಟ್ರೆ, ಎಸ್ಪೆಷಲಿ ಟಾಪ್ 3 ಕೊಲಾಪ್ಸ್ ಆದ್ಕೊಳ್ಳೆ ಕ್ಲಾಸ್ ಮೇಲೆ ಬಂದ್ಬಿಡುತ್ತೆ, NKR ಮೇಲೆ ಬಂದ್ಬಿಡುತ್ತೆ, ಏನ್ ಮಾಡೋದಪ್ಪ ಅಂತ. ಸೊ ಅದು ಕೂಡ ದೊಡ್ಡ ವೀಕ್ನೆಸ್ ಆಗಿ ಕಾಣುತ್ತೆ ಗುರಿ. ಅಂದ್ರೆ ಗೊತ್ತಾ, ಟಾಪ್ ಆರ್ಡರ್ ಡಿಪೆಂಡೆನ್ಸಿ ಅಂತ ಹೇಳ್ತಿದ್ಯಾ. ಟಾಪ್ ಆರ್ಡರ್ ಕೊಲೆಪ್ಸ್ ಆದ್ರೆ ನಿಂಗ್ ಕ್ಲಾಸ್ ಏನ್ ಬರುತ್ತೆ ಅಂತ ಹೇಳ್ತಿದ್ಯಾ. ಬಟ್ ಪ್ರಾಬ್ಲಮ್ ಏನಂದ್ರೆ ಕ್ಲಾಸ್ ಏನ್ಗೂ ನೋ ಮ್ಯಾಚ್ ಟೈಮ್ ಗುರು. ಅಣ್ಣವ್ರು ಮ್ಯಾಚ್ ಎಲ್ಲ ಆಡ್ತಾನೆ ಇಲ್ಲ, ಇವಾಗ ಇಂಟರ್ನ್ಯಾಷನಲ್ ಆಡ್ತಾನೆ ಇಲ್ಲ. ಒಂಥರ ಪೂರಂತರ ಆಗ್ಬಿಡುತ್ತೆ. ಅಂದ್ರೆ ಇವ್ರೆಲ್ಲ ಏನ್ ಗೊತ್ತಾ, ಹೊಡಿತಾರೆ IPL ಅಲ್ಲಿ ಬರ್ತಾರೆ, 1-2 ಮ್ಯಾಚ್ ತಗತ್ತ, 1-2 ಮ್ಯಾಚ್ ತಗೊಳಲ್ಲ ಇವರು, ಹಂಗೆ ಸ್ಟಾರ್ಟೇ ಮಾಡ್ತಾರೆ ಇಲ್ಲ ಅಂತಿಲ್ಲ. ಬಟ್ ಸ್ಟಿಲ್ ಒಂದ್ ಇರುತ್ತಲ್ಲ ನೋ ಮ್ಯಾಚ್ ಟೈಮ್ ಅಂತ, ಅದನ್ನು ವೀಕ್ನೆಸ್ ಆಗಬಹುದು. ಆಮೇಲೆ ಇನ್ ಎಕ್ಸ್ಪೀರಿಯನ್ಸ್ಡ್ ಸ್ಪಿನ್ನರ್ಸ್ ಗುರು, ಇವ್ರ ಕಡೆ ಎಕ್ಸ್ಪೀರಿಯನ್ಸ್ ಇರುವಂತ ಸ್ಪಿನ್ನರ್ಸ್ ಇಲ್ಲ, ಒಂಥರ ಆಗಬಹುದು ವೀಕ್ನೆಸ್ ಅಂತ ಗುರು. ನೀನ್ ಹೇಳ್ದಂಗೆ ಚೈನಾ ಮೇಲೆ ಇದಾರೆ ಇವಾಗೆಲ್ಲ ಹೊಸ ಪ್ಲೇಯರ್ಸ್ ಸ್ಕೌಟಿಂಗ್ ಮಾಡ್ಕೊಂಡು ಬಂದವ್ರೆ ಇಲ್ಲ ಅಂತಿಲ್ಲ. ಬಟ್ ಅದೇ ಇನ್ ಎಕ್ಸ್ಪೀರಿಯನ್ಸ್ಡ್ ಅಂತ ಅಲ್ವಾ, ಇದೊಂದು ವೀಕ್ನೆಸ್ ಆಗ್ಬೋದು. ಡೆಫಿನೆಟ್ಲಿ ಇನ್ ಎಕ್ಸ್ಪೀರಿಯನ್ಸ್. ಸ್ಪಿನ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ. ಫಾಸ್ಟ್ ಬೌಲಿಂಗ್ ಬ್ಯಾಕಪ್ ನೋಡಿ ನಿಮಗೆ ಪ್ರಫುಲ್ ಇಂಜೆ ತಗೊಂಡಿದ್ದಾರೆ, ಆಮೇಲೆ ಶಕೀಬ್ ಹುಸೇನ್ ಎಲ್ಲಾ ಕಡೆ ಆಡ್ತಾನೆ ಇದಾರೆ. ಅಂದ್ರೆ ನೆಟ್ ಬೌಲರ್ ಆಗಿ ಎಲ್ಲಾ ಕಡೆ ಗುರ್ತಿಸ್ಕೊಂಡಿದ್ದಾರೆ. ಈವನ್ KKR ಕೂಡ ತಗೊಂಡಿದ್ರು. ಒಳ್ಳೆ ಆಕ್ಷನ್ ಇದೆ.
ಹಾರ್ಡ್ ಲೆಂತ್ ಹಿಟ್ ಮಾಡ್ತಾರೆ ಅವ್ರು, ಒಳ್ಳೆ ಬೌಲರ್ ಪ್ರಾಸ್ಪೆಕ್ಟ್. ಈವನ್ ಓಂಕಾರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಕೇಳ್ತಾರೆ, ಒಳ್ಳೊಳ್ಳೆ ಹೆಸರಿದೆ. ಬಟ್ ಎಕ್ಸ್ಪೀರಿಯನ್ಸ್ ಕೊರತೆ ಅಂತೂ ಕಾಣ್ತಿದೆ ಗುರು, ಎದ್ದು ಕಾಣ್ತಿದೆ. ಫ್ರೆಂಡ್ಸ್ ಫುಲ್ ಟೈರ್ ಬಗ್ಗೆ ಗೊತ್ತಿದೆ ನಮ್ಗೆ, ಆಪ್ಷನ್ ಟೇಬಲ್ ನಾವು ಹೇಳ್ತಾ ಇದ್ವಿ, ಕ್ಲಾಸ್ ಫುಲ್ ಹೈಲಿ ರೇಟ್ ಮಾಡ್ತಾರೆ, ಈ ಪ್ಲೇಯರ್ಗೆ ಆಡಕ್ಕೆ ಆಗ್ತಿಲ್ಲ ಅಂತ. ಸೊ ಒಳ್ಳೊಳ್ಳೆ ಬೌಲರ್ಸ್ ಇದಾರೆ, ಬಟ್ ಅನುಭವದ ಕೊರತೆ ಕಾಣಬಹುದು. ಬ್ಯಾಕಪ್ ಬೆಂಚ್ ಸ್ಟ್ರೆಂತ್ ಆಗಿರ್ಬೋದು ಅಥವಾ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಅನುಭವದ ಕೊರತೆ ಕಾಣ್ತಿದೆ ಗುರು. ಎಸ್, ಚಲೋ ನೆಕ್ಸ್ಟ್ ಬರೋಣ. ಅಪರ್ಚುನಿಟೀಸ್ ಯಾರ್ಯಾರಿಗಿದೆ ಅಂತ. ನಮ್ NKR ಗೆ ಆಮೇಲೆ ಅನಿಕೇತ್ ವರ್ಮಗೆ ಕ್ರೇಜಿ ಅಪರ್ಚುನಿಟಿ ಇದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಹರ್ಷ್ ದುಬೆ, ಈ ಮಾವಿ ಅವರು, ಶಿವಮಾವಿ ಅವರು, ಜೀಸನ್ ಅನ್ಸರ್, ಇವ್ರಿಗೆಲ್ಲ ಹೆವಿ ಅಪರ್ಚುನಿಟಿ ಇದೆ. ನೀನ್ ಹೇಳ್ದಂಗೆ ಚೈನಾ ಮೆನ್ಸ್ ಬೌಲರ್ಸ್ ಆಗ್ಲಿ, ಅಮಿತ್ ಕುಮಾರ್, ಹಿಂಜ್ ಆಗ್ಲಿ, ಆಮೇಲೆ ಗ್ಯಾಪ್ ಅಲ್ಲಿ ಇನ್ನೊಬ್ರು ಇದಾರ, ಫುಲೆಟ್ ರಾನಾ ಯಾರೋ ಹಿಂಗೆಲ್ಲ ಇದಾರಲ್ಲ, ಒಂದ್ 4-5 ಜನ, ಅವ್ರಿಗೂ ಒಳ್ಳೆ ಅಪರ್ಚುನಿಟಿ. ಬಟ್ ನಾನು ಇನ್ನೊಬ್ಬ ಪ್ಲೇಯರ್ ನೋಡ್ತಿದ್ದೀನಿ ಗುರು ಈ ಸ್ಕ್ವಾಡ್ ಅಲ್ಲಿ. ಐ ಥಿಂಕ್ ಸಾಲಿಲ್ ಅರೋರಾ ಈ ಸರ್ತಿ ಒಂದು ಒಳ್ಳೆ ಅಪರ್ಚುನಿಟಿ ಇದೆ ಅನ್ಸುತ್ತೆ ಗುರು. ಎಸ್ಪೆಷಲಿ ನಾನು ಅದೇ ಪ್ಲೇಯಿಂಗ್ 11 ಹೇಳಿದೆ ನೋಡಿ, ಲಿವಿಂಗ್ ಸ್ಟೋನ್ ಆಡದೇ ಇರ್ಬೇಕಾದ್ರೆ ಅನಿಕೇತ್ ವರ್ಮಾ ಮತ್ತೆ ಸಾಲಿಲ್ ಅರೋರಾ ಬರ್ಬೋದು. ಸಾಲಿಲ್ ಅರೋರಾ ಪಂಜಾಬ್ ಪರವಾಗಿ ಸ್ಪ್ಯಾಟ್ ಅಲ್ಲಿ ನಂಬರ್ 5, ನಂಬರ್ 6 ಅಲ್ಲಿ ಆಡಿದ್ದಾರೆ. ಈ ಸರ್ತಿ ಬರೋಬ್ಬರಿ 70 ಎವರೇಜ್ ಇದೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ, ಕ್ರೇಜಿ ಫಾರ್ಮ್ ಅಲ್ಲಿ ಇದ್ದಾರೆ. ಆಮೇಲೆ ಇನ್ನೊಂದು ಟೆನ್ಷನ್ ವಿಷಯ ಏನಪ್ಪಾ ಅಂದ್ರೆ, ಇವರಿಗೆ ಅನಿಕೇತ್ ವರ್ಮಾ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಆಡಿದ್ರು, ಬಟ್ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಏನೂ ಬಂದಿಲ್ಲ ಅನ್ನೊಂದು, ಬರೀ 15 ಎವರೇಜ್ ಇದೆ. ಹಾಗಾಗಿ ಶಾಲಿಲ್ ಅವರಿಗೆ ಅಪರ್ಚುನಿಟಿ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ. ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್, ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ. ಅವ್ರಿಗೊಂದು ಒಳ್ಳೆ ಅಪರ್ಚುನಿಟಿ ತರ ಕಾಣ್ತಿದೆ. ಬಟ್ ಇವ್ರಿಗೆ ಥ್ರೆಟ್ಸ್ ಏನ್ ಗೊತ್ತಾ? ಕಮಿನ್ಸ್ ಇಂಜುರಿ ಕನ್ಸರ್ನ್, ಇವಾಗ ಹೇಳ್ತಲ್ಲ, ಕಮಿನ್ಸ್ ಇಂಜುರಿ ಕನ್ಸರ್ನ್ ಇವ್ರಿಗೆ ನೆಕ್ಸ್ಟ್ ಲೆವೆಲ್ ಥ್ರೆಟ್ ಇದೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾದಿಂದ ಏನು ಬಂದಿಲ್ಲ, ಏನ್ ಕತೆ, ಸ್ವಲ್ಪ ಸಿಗ್ನೇಚರ್ ಹೊಡಿಬೇಕಲ್ಲ, ರೆಡಿ ಕಣಪ್ಪ ನೀನು ಅಂತ ಕಳ್ಸೋಕೆ ರೆಡಿ ಅಂತ ಹೇಳ್ಬೇಕಲ್ಲ, ಅದಿಲ್ಲ. ಆಮೇಲೆ ಟಫ್ ಕಾಂಪಿಟೇಷನ್, ಇದು ಎಲ್ರಿಗೂ ಹಾಕಿರ್ತೀನಿ ನಾನು ಥ್ರೆಟ್ಸ್ ಅಂತ. ಎಲ್ಲ ಹೆವಿ ಟಫ್ ಕಾಂಪಿಟೇಷನ್ ಗುರು IPL ಅಂತಂದ್ರೆ ಅಲ್ವಾ. ಇದು ಥ್ರೆಟ್ಸ್ ಎಲ್ಲಾ ಟೀಮ್ಗೂ ಇರುತ್ತೆ ಅನ್ಕೊಳ್ಳಿ, ಬಟ್ ಆ ಫಿಯರ್ಲೆಸ್ ಅಪ್ರೋಚ್ ಬ್ಯಾಕ್ ಫೈರ್ ಆಗೋ ಸಾಧ್ಯತೆ ಇದೆ ಅಂತ ಇವ್ರಿಗೆ. ಅದು ಥ್ರೆಟ್ ಇರ್ಬೋದಾ ಗುರು? ಪಕ್ಕ ನನಗೂ ಥ್ರೆಟ್ ಅಂತ ಅದೇ ಅನ್ಸುತ್ತೆ. ಲಾಸ್ಟ್ ಇಯರ್ ಒಂಥರ ಎಕ್ಸ್ಪೋಸ್ ಆದಂಗೆ ಆಯ್ತು. ಸ್ವಲ್ಪ ಪಿಚ್ ಎಲ್ಲ ಆ ಕಡೆ ಈ ಕಡೆ ಹಾಕೊಳ್ಳೆ, ಬ್ಯಾಟ್ಸ್ಮನ್ ಗೆ ರನ್ ಬರ್ತಿಲ್ಲ, ಬ್ಯಾಟ್ ಬಾಲಿಗೆ ಬರ್ತಿಲ್ಲ ಅನ್ನೋ ರೀತಿಯ ಥ್ರೆಟ್ ಆಗಿ ಕಾಣ್ತಿತ್ತು 2000. ಈ ಸರ್ತಿನ ಸ್ವಲ್ಪ ಏನಾದ್ರು ಫ್ಲಾಟ್ ಪಿಚ್ ಇಲ್ಲದೆ ಇದ್ರೆ ಬಿಗ್ ಥ್ರೆಟ್ ಆಗೋ ಸಾಧ್ಯತೆ ಇದೆ ಗುರು SRH ಗೆ. ಎಸ್, ಓವರ್ ಆಲ್ ಆಗಿ ನೋಡೋದಾದ್ರೆ ನಮ್ಮ ಇದು SRH ಅವರು ಯಾವ ಪೊಸಿಷನ್ ಗೆ ಬರಬಹುದು ಅಂತ ನಿಮ್ಮ ಅನಿಸಿಕೆ? ಹಾರ್ದಿಕ್ ಬ್ರೋ ಅವರೇ? ನಂಗೆ ಅದೇ ಅನಿಸ್ತದೆ ಗುರು, ಸ್ವಲ್ಪ ಕ್ವಾಲಿಫಿಕೇಶನ್ 5 ನಂಬರ್ 6 ನಂಬರ್ ಬರೋ ಸಾಧ್ಯತೆ ಅಂತ ಮತ್ತೆ ಕಾಣ್ತಿದೆ ಗುರು. ಮಿಡಲ್ ಆಫ್ ದ ಟೇಬಲ್ ಕಷ್ಟ ಆಗ್ತಿದೆ, ಮಿಡಲ್ ಆಫ್ ದ ಟೇಬಲ್ ಬರ್ತಾರೆ ಅಂತ ಆತರ ನಾವು SRH ಅವರು. ನನ್ಗೂ ಯಾಕೋ ಹಂಗೆ ಅನಿಸ್ತಾ ಇದೆ, ಮಿಡಲ್ ಆಫ್ ದ ಟೇಬಲ್ ಟಾಪ್ 4 ಬರಲ್ಲ ಅಂತ ಅನ್ಕೋತೀನಿ. ಯಾಕೋ ಡೌಟ್ ಹೊಡಿತಾ ಇದೆ SRH. ಯಾಕೋ ಡೌಟ್ ಅಲ್ಲ, ಆಲ್ಮೋಸ್ಟ್ ಯಾಕೋ 100% ಅನಿಸ್ತಾ ಇದೆ. ನಮ್ಮ SRH ಅವ್ರದ್ದು ಜರ್ಸಿ ಕಲರ್ ಅದೇ ಕಲರ್ ಹಾಕೊಂಡು ಫುಲ್ ಸಪೋರ್ಟ್ ಮಾಡಿದ್ರು, ಯಾಕೋ ಆ ಕಡೆ ಈ ಕಡೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಒಂದು 6 ಅಂತ ಅನ್ಕೋತೀನಿ, 6 ಅಥವಾ 5 ಅಥವಾ 6 ಆ ತರ ಇರ್ಬೋದು.